ನಮಸ್ಕಾರ, ನಮ್ಮ ಹೆಸರು ವಿಜಯ್ ಕುಮಾರ್ ಅಂತೇಳಿ. ನಾವು ದಿವ್ಯಜ್ಯೋತಿ ಮರಬಸಲಿಂಗೇಶ್ವರ ರೈತ ಉತ್ಪಾದಕ ಕಂಪ್ನಿಯಲ್ಲಿ ನಾವು ಡೈರೆಕ್ಟರ್ ಇದ್ದೀವಿ. ನಮ್ಮ ರೈತ ಉತ್ಪಾದಕರ ಕಂಪ್ನಿ ಮೊದಲಿನ ಈಗ ಆರ್ಯ ಕಂಪ್ನಿಯವರು ಮತ್ತು ಬಾಯರ್ ಕಂಪ್ನಿಯವರು ಬಂದಿಂದ ನಮ್ಮ ಶೇರ್ ಹೋಲ್ಡರ್ಸ್ ಮೊದಲು ನಮ್ಮ ಟಚ್ನಲ್ಲಿ ಇದ್ದಿಲ್ಲ. ಇವ್ರು ಬಂದಾಗಿಂದ ನಮ್ಗೆ ಸ್ವಲ್ಪ ಅವರು ಟಚ್ನಾಗಿದ್ದಾರೆ. ಮತ್ತು ಇನ್ನೊಂದೇನೆಂದ್ರೆ, ಹೊಲದಲ್ಲಿ ನಮ್ಮ ಬೆಳೆಗಳಿಗೆ ಸರಿಯಾದ ಮಾಹಿತಿ ಗೊತ್ತಾಗಿದ್ದಿಲ್ಲ. ಅವ್ರು ಬಂದಾಗಿಂದ ಸ್ವಲ್ಪ ಚೆನ್ನಾಗಿ ಕೋಆಪರೇಟ್ ಮಾಡ್ತಿದ್ದಾರೆ. ಮತ್ತು ಈ ನಮ್ಮ ಸಂಘಕ್ಕೆ ಮತ್ತೆ ರೋಟಾವೇಟರ್ ಆಯ್ತು ಮತ್ತು ಇವು ಒಂದಿಷ್ಟು ನಮ್ಗೆ ಸಾಮಾನುಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಸಂಘದ ಚಟುವಟಿಕೆ ಸ್ವಲ್ಪ ಚೆನ್ನಾಗಿ ಗ್ರೋತ್ ಆಗಿದೆ ಹಾಗಂತೇಳಿ ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ, ನನ್ನ ಹೆಸರು ಯಮನಮ್ಮ ಅಂತ. ನಾನು ದಿವ್ಯಜ್ಯೋತಿ LPCಯಲ್ಲಿ ಕಳೆದ 6 ತಿಂಗಳಿಂದ CVRP ಕೆಲಸ ಮಾಡಕ್ ಕುಂತೀನಿ. ನಮ್ಮಲ್ಲಿ ಒಟ್ಟು 4 ಜನ CVRPಗಳು ಕೆಲಸ ಮಾಡಕ್ ಕುಂತೀವಿ. ನಮ್ಗೇನೈತೆ ಮಣ್ಣು ಪರೀಕ್ಷೆ ಮಾಡಕ್ ಹೇಳಿದ್ರು. ಆ ಮಣ್ಣು ಪರೀಕ್ಷೆ ಮಾಡಕ್ ಮೊದ್ಲೆಲ್ಲ ಜನರಿಗೆ ಹೇಳಿದ್ವಿ, ಯಾವ ಜನರು ಒಪ್ಪಿರ್ಲಿಲ್ಲ. ಆಮೇಲೆ ಎಲ್ಲಾ ಜನರಿಗೂ ನಾವು ಮನವರಿಕೆ ಮಾಡ್ಕೇಸಿ ಮಣ್ಣು ಪರೀಕ್ಷೆ ಮಾಡಕ್ ತಗೊಂಡ್ವಿ. ಮತ್ತೇನು ಬೇರೆ ಕಡೆ ಎಲ್ಲಾ ಕಡೆ ಮಣ್ಣು ಪರೀಕ್ಷೆ ಮಾಡಕ್ ಅಮೌಂಟ್ ತಗೊಂತಾರ. ನಮ್ಮಲ್ಲಿ ಏನು ಯಾವ್ದೇ ರೀತಿ ನಾವು ದುಡ್ಡು ತಗೊಳ್ಳಾರ್ದೇ ಮಣ್ಣು ಪರೀಕ್ಷೆ ಮಾಡ್ತಾ ಇದೀವಿ. ಮತ್ತು ಕೃಷಿ ಸಲಕರಣೆಗಳೆಲ್ಲ ಬಂದಿದ್ದಾವೆ ಜನರಿಗೆ ಉಪಯೋಗ ಆಗಕ್ಕೆ, ಹೊಲಗಳಿಗೆಲ್ಲ ಬಿತ್ತಕ್ಕೆ ಎಲ್ಲ ಮಾಡಕ್ಕೆ ಎಲ್ಲ ಕೃಷಿ ಸಲಕರಣೆಗಳು ನಮಗ್ ಬಂದಿದ್ದಾವೆ. ಒಟ್ಟು 2.5 ಲಕ್ಷ ರೂಪಾಯಿದೆಲ್ಲ ಸಾಮಗ್ರಿಗಳು ಬಂದಿದ್ದಾವೆ. ಮತ್ತು ನಮ್ ಕಡೆ ಎಲ್ಲ ಇವಾಗ ಆರೋಗ್ಯ ಶಿಬಿರ ಅಂತೇಳಿ ಮಾಡಿದೀವಿ. 2 ಟೈಮ್ ಆಯ್ತು. ಈಗ ನಮ್ಮಲ್ಲಿ ಒಂದು ಹರ್ವಪುರಲ್ಲಿ ಆರೋಗ್ಯ ಶಿಬಿರ ಅಂತ ಮಾಡಿದೀವಿ, ಮತ್ತು ಕೊಟೆಕಲ್ಲಲ್ಲಿ ಆರೋಗ್ಯ ಶಿಬಿರ ಅಂತಾನು ಮಾಡಿದೀವಿ. ಅದ್ರ ಬಗ್ಗೆ ಜಾಗೃತಿ ಮೂಡ್ಸಕ್ಕೆ ನಾವೆಲ್ಲ CVRPಗಳು ಎಲ್ಲ ಹಳ್ಳಿಗೆ ಹೋಗೇಸಿ ಎಲ್ಲ ರೀತಿಯಿಂದಲೂ ಆರೋಗ್ಯಕ್ಕೆ ಈ ತರ ಬರ್ತಾರೆ ಡಾಕ್ಟರ್ ಅಂತೇಳಿ ಎಲ್ಲ ಇದು ಮಾಡಿ ಆರೋಗ್ಯ ಶಿಬಿರನ 2 ಸಲ ಮಾಡಿದೀವಿ. ಮತ್ತು ನಾವು ಪ್ರತಿ ಬುಧವಾರ ದಿನನು ಎಲ್ಲ ಮೀಟಿಂಗ್ ಮಾಡ್ತಾ ಇದೀವಿ ನಮ್ಮ FECಯಲ್ಲಿ. ಇಷ್ಟೆಲ್ಲ ಸೌಲಭ್ಯ ಒದಗಿಸಿರುವ ನಮ್ಮ ಆರ್ಯ ಕಂಪ್ನಿ ಅಂಡ್ ಬೇರೆ ಕಂಪ್ನಿಗೆ ನಮ್ಮೆಲ್ಲರ ಕಡೆಯಿಂದ ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ವಸಂತ್ ಕುಮಾರ್ ಅಂತೇಳಿ. ನನಗೆ ಏನಪ್ಪ ಅಂದರೆ, ಇದು ದಿವ್ಯಜ್ಯೋತಿ ಇದು ಕಂಪನಿಲಿ ನಮ್ಗೊಂದು ಶೇರ್ ಹೋಲ್ಡರ್ ಆಗಿದ್ದೀವಿ ನಾವು. ಅದರಲ್ಲಿ ಚೆನ್ನಾಗಿ ಇದು ಬರ್ತಾ ಇದೆ. ಆಮೇಲೆ ಮಣ್ಣು ಪರೀಕ್ಷೆ ಮಾಡ್ತಾ ಇದ್ದಾರೆ. ಆ ಮಣ್ಣು ಪರೀಕ್ಷೆಯಲ್ಲಿ ನಾವು ಏನಪ್ಪ ಅಂದ್ರೆ, ಈ ಗೊಬ್ಬರ ಯಾವುದು ಎಷ್ಟು ಕೊಡಬೇಕು ಎಷ್ಟಲ್ಲ ಅಂತ ಎಲ್ಲ ಅವ್ರು ಹೇಳ್ತಾರೆ. ಅದರಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಏನು ಬೆಳೆ ಬರುತ್ತೆ ಏನಿಲ್ಲ ಅಂತ ಎಲ್ಲ ಅನುಕೂಲ ಬರುತ್ತೆ. ಹಾಗಾಗಿ ನಮಗೆ ಇದು ಆರ್ಯನ್ ಆಮೇಲೆ ಇದು ಆರ್ಯ ಮತ್ತು ಬಯರ್ ಕಂಪನಿಯವರು ಟ್ರ್ಯಾಕ್ಟರನ್ನು ಅದು ಕೂಡ ಕೊಟ್ಟಿದ್ದಾರೆ. ಟ್ರ್ಯಾಕ್ಟರ್ ಏನಪ್ಪ ಅಂದ್ರೆ, ಇಲ್ಲಿ ರೈತರು 700-800 ರೂಪಾಯಿ ತಾಸು ಹೊಡಿತಾರ. ಅವರು ಒಂದು ಮಿನಿಮಮ್ ರೇಟ್ ಇಟ್ಟಾರ. ಅದ್ರಾಗ ಅದು ಅನುಕೂಲ ಆಗುತ್ತೆ. ನಮ್ಮ ನೇಗಿಲು ಓಡಿಸೋಕೆ ಅದಕ್ಕೆ ಭಾಳ ಅನುಕೂಲ ಐತೆ. ಹಾಗಾಗಿ ಅದನ್ನು ಚೆನ್ನಾಗಿ ಇದಾಗುತ್ತೆ. ಹಾಗಾಗಿ ಅವರಿಗೆ ಆರ್ಯ ಹಾಗೂ ಬಯರ್ ಕಂಪನಿ ಅವರಿಗೆ ತುಂಬ ಧನ್ಯವಾದಗಳು. ಯಾಕಂದ್ರೆ ಊರಿಗೆ ಬಂದು ಮತ್ತೆ ಅವ್ರು ಏನಪ್ಪ ಅಂದ್ರೆ, ಅದು ಡಾಕ್ಟ್ರದು ಅದು ಎಲ್ಲ ಹೆಲ್ತ್ ಇನ್ಶೂರೆನ್ಸ್ ಅದು ಇದು ಮಾಡ್ತಾ ಇದ್ದಾರೆ. ಆಮೇಲೆ ಅವ್ರದ್ದು ಏನಪ್ಪ ಅಂದ್ರೆ, ಈಗ ನಾವು ಹೊಲದಲ್ಲಿ ಇರ್ತೀವಿ. ಆಮೇಲೆ ನಾವು ಹೊಲದಲ್ಲಿ ಇರ್ಬೇಕಾದ್ರೆ ಡಾಕ್ಟರ್ ಹತ್ರ ಹೋಗಿ ಇದು ಮಾಡೋದಿಲ್ಲ, ಅವರೇ ಬಂದು ಚೆಕ್ ಮಾಡಿ ಚೆನ್ನಾಗಿ ಮಾಹಿತಿ ಹೇಳಿ ಹಿಂಗೆ ಈತಪ್ಪ ಹಿಂಗೆಲ್ಲಪ್ಪ ಅಂತ ಎಲ್ಲ ಹೇಳ್ತಾರೆ. ಹಂಗಾಗಿ ಒಳ್ಳೆ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಆರ್ಯ ಮತ್ತು ಬಯರ್ ಕಂಪನಿ ಅವರಿಗೆ ತುಂಬ ಧನ್ಯವಾದ.